ಫ್ರೆಂಡ್ಸ್, ಇವತ್ತು ಬ್ಯಾಂಕ್ ಆಫ್ ಬರೋಡಾದಲ್ಲಿ ಸುಕನ್ಯಾ ಸಮೃದ್ಧಿ ಖಾತೆಯನ್ನು ತೆರೆಯೋದು ಹೇಗೆ ಅಂತ ನೋಡೋಣ. ಹೆಣ್ಮಕ್ಳಿದ್ರೆ ಮನೆಯಲ್ಲಿ ಇದನ್ನು ಓಪನ್ ಮಾಡ್ಬೋದು. ಕ್ಲೋಸ್ ಮಾಡಿ ಕ್ರೋಮ್ಗೆ ಹೋಗಿ ಕ್ರೋಮಲ್ಲಿ ಬ್ಯಾಂಕ್ ಆಫ್ ಬರೋಡ ಅಂತ ಸರ್ಚ್ ಮಾಡಿ, ಇಲ್ಲಿ ನೋಡಿ ಒಂದು ಆಫೀಷಿಯಲ್ ವೆಬ್ಸೈಟ್ ಲಿಂಕ್ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ ಇಂಗ್ಲೀಷ್ ಸೆಲೆಕ್ಟ್ ಮಾಡ್ಕೊಳ್ಳಿ. ನೋಡಿ ಇಲ್ಲೇ ಲಾಗಿನ್ ಅಂತ ಇದೆಲ್ಲ, ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಅಲ್ಲಿ ಹೋಗ್ಬಿಟ್ಟು ಇಲ್ಲಿ ಫಸ್ಟ್ ಒಂದು ನೆಟ್ ಬ್ಯಾಂಕಿಂಗ್ ಇಂಡಿಯಾ ಅಂತ ಇದೆ, ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆ, ಇವಾಗ ನಿಮ್ಮ ಯೂಸರ್ ಐ ಡಿ ಎಂಟ್ರಿ ಮಾಡಿ ಇಲ್ಲಿ ಲಾಗಿನ್ ಅಂತ ಕೊಡಿ. ಓಕೆ, ಇವಾಗ ನಿಮ್ಮದಿಲ್ಲಿ ಸೈನ್ ಇನ್ ಪಾಸ್ವರ್ಡ್ ಎಂಟ್ರಿ ಮಾಡಿ. ಆಮೇಲೆ ಇಲ್ಲಿ ಕ್ಯಾಪ್ಚಾ ಇದೆ, ಕ್ಯಾಪ್ಚಾ ಎಂಟ್ರಿ ಮಾಡಿ. ಓಕೆ, ಈಗ ಲಾಗಿನ್ ಅಂತ ಕೊಡಿ. ನೋಡಿ ನಿಮ್ಮದು ನೆಟ್ ಬ್ಯಾಂಕಿಂಗ್ ಡಿಸ್ಪ್ಲೇ ಓಪನ್ ಆಯಿತು. ಬ್ಯಾಂಕ್ ಆಫ್ ಬರೋದು ಇಲ್ಲಿ ಬಂದುಬಿಟ್ಟು ನೀವು ಎಲ್ಲಿ ಹೋಗ್ಬೇಕಪ್ಪ ಅಂದರೆ ಇಲ್ಲಿ ಅಕೌಂಟ್ಸು, ಸರ್ವೀಸಸ್ಸು ಇಲ್ಲ, ಇಲ್ಲಿ ಇನ್ವೆಸ್ಟ್ಮೆಂಟ್ಸ್ ಅಂತಿರಲ್ಲ ಅದರಲ್ಲಿ ಹೋಗಿಬಿಟ್ಟು ಕೆಳಗಡೆ ಬನ್ನಿ. ಇಲ್ಲಿ ನೋಡಿ SSC ಅಕೌಂಟ್ ಓಪನ್, ಸುಕನ್ಯಾ ಸಮೃದ್ಧಿ ಅಕೌಂಟ್, ಅದ್ರ ಮೇಲೆ ಕ್ಲಿಕ್ ಮಾಡಿ. ಓಕೆ, ಇವಾಗ ನೋಡಿ ರಿಕ್ವೆಸ್ಟ್ ಆಗ್ತಾಯಿದ್ದೀವಿ ನಾವೀಗ. ಇಲ್ಲಿ ಬಂದುಬಿಟ್ಟು ಇಲ್ಲಿ ಅಕೌಂಟ್ ನಂಬರನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆ, ಕಂಟಿನ್ಯೂ ಅಂತ ಕೊಡಿ. ಇಲ್ಲಿ ನೋಡಿ ಓಪನ್ ಆಯಿತು. ಇವಾಗ ನಮ್ಮ ಡೀಟೇಲ್ಸನ್ನು ಎಂಟ್ರಿ ಮಾಡ್ಕೊಂತ ಹೋಗ್ಬೇಕಿಲ್ಲ. ಸ್ವಲ್ಪ ಕೆಳಗಡೆ ಬನ್ನಿ. ಇವೆಲ್ಲ ನನ್ನ ಡೀಟೇಲ್ಸು. ಇಲ್ಲಿ ಕೆಳಗಡೆ ಒಂದು ಆಪ್ಷನ್ ಇದೆ, ಅದನ್ನು ಕ್ಲಿಕ್ ಮಾಡಿ ಕೆಳಗಡೆ ಬನ್ನಿ. ಇಲ್ಲಿ ನೋಡಿ, ಇದು ಗರ್ಲ್ ಚೈಲ್ಡ್ ಬೇಸಿಕ್ ಡೀಟೇಲ್ಸ್, ಅವಳ ಹೆಸರು ಎಂಟ್ರಿ ಮಾಡಿ, ಮಗಳ ಹೆಸರು ಎಂಟ್ರಿ ಮಾಡಿ. ಆಮೇಲೆ ಮಿಡಲ್ ನೇಮು, ತಂದೆ ಹೆಸರು, ಆಮೇಲೆ ಲಾಸ್ಟ್ ನೇಮು, ನಿಮ್ಮ ಅಡ್ರೆಸ್ ಏನಿರುತ್ತೆ ಅದನ್ನ ಎಂಟ್ರಿ ಮಾಡಿ. ಆಮೇಲೆ ಮಗಳ ಡೇಟ್ ಆಫ್ ಬರ್ತ್, ಓಕೆ. ಇದು ಫಾನ್ ನಂಬರ್ ಆಪ್ಷನ್, ಅದು ನೋ ಅಂತ ಇದು ಮಾಡಿ. ಫಾನ್ ಮಾಡಿಸಿಲ್ಲ ಅಂದರೆ ಇವಾಗ ಇಲ್ಲಿ ID ಪ್ರೂಫ್ ಸೆಲೆಕ್ಟ್ ಮಾಡ್ಕೊಂಡು ಡೇಟ್ ಆಫ್ ಬರ್ತ್, ಅದರ ಡೇಟ್ ಆಫ್ ಬರ್ತ್ ನಂಬರನ್ನು ಹಾಕಬೇಕು. ಇಲ್ಲಿ ID ಪ್ರೂಫ್ ಡೇಟ್ ಆಫ್ ಬರ್ತ್ ಸೆಲೆಕ್ಟ್ ಮಾಡ್ಕೊಂಡು ಬರ್ತ್ ಸರ್ಟಿಫಿಕೇಟ್ ಸೆಲೆಕ್ಟ್ ಮಾಡಿ ಅದರ ನಂಬರ್ ಎಂಟ್ರಿ ಮಾಡಿ. ಓಕೆ, ಇಷ್ಟಾದ್ಮೇಲೆ ಕೆಳಗಡೆ ಬನ್ನಿ. ಇನ್ನೊಂದು ಲೈನ್ ಇದೆ, ಅಡ್ರೆಸ್ ಲೈನ್ ಎಂಟ್ರಿ ಮಾಡಿ. ಗರ್ಲ್ಸ್ ಸೈಡಿಂದ ಅಡ್ರೆಸ್ ಲೈನು, ನಿಮ್ಮ ಮನೆ ಹೆಸರು ಎಂಟ್ರಿ ಮಾಡಿ. ಬಿಲ್ಡಿಂಗ್ ನಂಬರ್, ಬಿಲ್ಡಿಂಗ್ ಹೆಸರಲ್ಲ ಬಿಲ್ಡಿಂಗ್ ನಂಬರು. ಓಕೆ, ಇಲ್ಲಿ ನಿಮ್ಮ ಇದು ಏರಿಯಾ ಹೆಸರು ಎಂಟ್ರಿ ಮಾಡಿ. ಆಮೇಲೆ ಇದು ಸಿಟಿ, ನಿಮ್ಮ ಸಿಟಿ ಹೆಸರು ಎಂಟ್ರಿ ಮಾಡಿರಲಿ. ಆಮೇಲೆ ಇಲ್ಲಿ ಸ್ಟೇಟ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆ, ಆಮೇಲೆ ಸಿಟಿ, ಇನ್ನೊಂದು ಸಲ ಸಿಟಿ ಎಂಟ್ರಿ ಮಾಡಿ. ಆಮೇಲೆ ಇಲ್ಲಿ ನಿಮ್ಮ ಸಿಟಿದು ಪಿನ್ ಕೋಡ್ ಎಂಟ್ರಿ ಮಾಡಿ. ಈಗ ಕಂಟಿನ್ಯೂ ಟು ಸಬ್ಮಿಟ್ ಅಂತ ಕೊಡಿ. ಒಂದು ಸೆಕೆಂಡ್, ಪ್ರೊಸೆಸ್ ಆಗ್ತಾಯಿದೆ. ಓಕೆ, ಇದೆಲ್ಲ ನಮ್ಮ ಡೀಟೇಲ್ಸ್. ಇದು ಒಂದ್ಸಲ ಡೀಟೇಲ್ಸ್ ಎಲ್ಲ ಚೆಕ್ ಮಾಡ್ಕೊಳ್ಳಿ. ನಮ್ಮದು ಮಗಳದು, ಓಕೆನಾ.
ಅಡ್ರೆಸ್ಸು ಎಲ್ಲ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಟರ್ಮ್ಸ್ ಕಂಡೀಷನ್ಸ್ ಅಗ್ರಿ ಅಂತ ಅಲ್ಲಿ ಪಾಯಿಂಟ್ ಬಾಕ್ಸ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ರಿಮಾರ್ಕ್ಸ್ ಇದೆಯಲ್ಲ ಅದರಲ್ಲಿ ನೋ ಅಂತ ಎಂಟ್ರಿ ಮಾಡಿ. ಇಲ್ಲಿ ನಿಮ್ಮ ಪ್ರೊಫೈಲ್ ಅಂದರೆ ಟ್ರಾನ್ಸಾಕ್ಷನ್ ಪಾಸ್ವರ್ಡನ್ನು ಎಂಟ್ರಿ ಮಾಡಿ. ಎಂಟ್ರಿ ಮಾಡಿ ಇಲ್ಲಿ ಸಬ್ಮಿಟ್ ಅಂತ ಕೊಡಿ. ನೋಡಿ ರಿಕ್ವೆಸ್ಟ್ ಸಕ್ಸಸ್ಫುಲಿ ಅಕ್ಸೆಪ್ಟೆಡ್ ಅಂತ ತೋರಿಸ್ತಿದೆ. ಓಕೆನಾ? ಈ ಥರ ನೀವು ಅಪ್ಲೈ ಮಾಡ್ಬೋದು. ಥ್ಯಾಂಕ್ ಯು.